ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಕಡಲೆಬೇಳೆ ಉದ್ದಿನಬೇಳೆ ವಡೆ ಯಾವ ರೀತಿ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಫಸ್ಟು ನೋಡಿ, ಕಡಲೆಬೇಳೆ 2-3 ಅವರು ಕಡಲೆಬೇಳೆ ನೆನೆಸ್ಕೊಂಡಿದ್ದೀನಿ. ಅದನ್ನು ಈಗ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ನೋಡಿ, ತರ್ತರಿಯಾಗಿ ರುಬ್ಕೊಬೇಕು. ತುಂಬ ನುಣ್ಣಗೂ ರುಬ್ಬಾರ್ದು, ತುಂಬ ತರ್ತರಿಯಾಗೂ ಇರಬಾರ್ದು. ಮೀಡಿಯಮ್ ಸೈಜಲ್ಲಿ ರುಬ್ಕೊಳ್ಳಿ. ಆಗ ತಿನ್ನೋವಾಗ ಬೇಳೆ ಸಿಕ್ಕೋಗೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಅದಕ್ಕೆ ರುಬ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಕಡಲೆಬೇಳೆ ವಡೆ, ಉದ್ದಿನ ವಡೆ. ಇದೇ ವಿಡಿಯೋದಲ್ಲಿ 2 ವಡೆ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ನೋಡಿ, ಈಗ ಒಂದು ಸ್ವಲ್ಪ ಕಡಲೆಬೇಳೆ ಲಾಸ್ಟಲ್ಲಿ ಕೊನೆಯಲ್ಲಿ ಎಲ್ಲ ರುಬ್ಬಾದ್ಮೇಲೆ ಒಂದು ಸ್ವಲ್ಪ ಕಡಲೆಬೇಳೆ, ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ನಾನೊಂದು ಅರ್ಧ kg ಅಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಒಂದು 10-12 ಹಸಿಮೆಣ್ಸಿನ್ಕಾಯಿ, ಒಂದು 10-12 ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ ತಗೊಂಡು ನೋಡಿ ಈ ರೀತಿ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ತುಂಬ ನುಣ್ಣಗೂ ರುಬ್ಬಿಲ್ಲ. ಆಮೇಲೆ ಸಣ್ಣಗೆ ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿ, ಈಗೊಂದು ಸ್ವಲ್ಪ ಪುದೀನ, ಸಣ್ಣಗೆ ಹಚ್ಕೊಂಡಿರುವಂಥ ಪುದೀನ, ಸ್ವಲ್ಪ ಕೊತ್ತಂಬರಿ ಸಣ್ಣಗೆ ಹಚ್ಕೊಂಡಿರೋದು, ಸ್ವಲ್ಪ ಸಾಲ್ಟು. ನಾನು ಯಾವುದೇ ಕಾರಣಕ್ಕೂ ಇದಕ್ಕೆ ಚಕ್ಕೆ ಲವಂಗ ಹಾಕಿಲ್ಲ. ಚಕ್ಕೆ ಲವಂಗ ಮತ್ತು ಸೋಡಾ ಈ 3 ಸ್ಕಿಪ್ ಮಾಡಿದ್ದೀನಿ. ನನಗೆ ಅದು ಹಾಕೋದ್ರಿಂದ ನನಗೇನು ಅಷ್ಟೊಂದು ಚೆನ್ನಾಗಿ ಅನ್ನಿಸ್ಲಿಲ್ಲ ನನಗೆ. ಹಾಗಾಗಿ ನಾನು ಯಾವತ್ತೂ ಹಾಕಲ್ಲ. ನಾನು ಪಕ್ಕ ಹೋಟೆಲ್ ಶೈಲಿ ವಡೆ ಇದು. ಚಕ್ಕೆ ಲವಂಗ ನಾನು ಸ್ಕಿಪ್ ಮಾಡಿದ್ದೀನಿ. ನನಗೆ ನಮ್ಮ ಮನೆಯಲ್ಲಿ ಯಾರೂ ಅಷ್ಟು ಇಷ್ಟಪಡಲ್ಲ ಚಕ್ಕೆ ಲವಂಗ ಅನ್ನೋದಕ್ಕೋಸ್ಕರ ಚಕ್ಕೆ ಲವಂಗ ಸ್ಕಿಪ್ ಮಾಡಿದ್ದೀನಿ. ಬೇಕಿದ್ದರೆ ಹಾಕ್ಕೊಳ್ಳಿ. ಸೋಡಾನೂ ಹಾಕಲ್ಲ ನಾನು. ಸೋಡಾ ಹಾಕೋದ್ರಿಂದ ಸಾಫ್ಟಾಗಿ ಬಂದ್ಬಿಡುತ್ತೆ. ಕಡಲೆಬೇಳೆ ವಡೆ ಯಾವಾಗೂ ಅಷ್ಟೇ ಗರಿಗರಿಯಾಗಿರಬೇಕು, ತಿನ್ನೋದಕ್ಕೂ ಮಜಾ ಅನಿಸುತ್ತೆ. ಹಾಗಾಗಿ ನಾನು ಸೋಡಾನು ಯೂಸ್ ಮಾಡಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಎಣ್ಣೆ ಬಾಣಲೆ ಇಟ್ಕೊಂಡು ಹಾಕ್ಕೊಂಬಿಡೋಣ. ನೋಡ್ಬೋದು ನೀವು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ತುಂಬಾ ಟೇಸ್ಟಿಯಾಗಿರುತ್ತೆ ಗೈಸ್. ಒಂದ್ಸಲಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ. ಏನು ಅದು ತೋರಿಸ್ಬೇಕು ಅನಿಸ್ಲಿಲ್ಲ ನಿಮಗೆ ಎಣ್ಣೆ ಕಾಯಕ್ಕಿಡೋದು. ಹಾಗಾಗಿ ಎಲ್ಲರ ಮನೆಯಲ್ಲೂ ರೆಗ್ಯುಲರಾಗಿ ಮಾಡೋದೇ ಅಲ್ವ ಅಂದ್ಬಿಟ್ಟು ತೋರಿಸ್ಲಿಲ್ಲ. ನೋಡಿ, ಈ ರೀತಿ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇದು ಮಾಡಿಕೊಂಡು ಹಾಕ್ಕೊಳ್ಳಿ. ತುಂಬಾ ರುಚಿಯಾಗಿರುತ್ತೆ ಗೈಸ್ ಮಾತ್ರ. ಹಾಗೆ ಉದ್ದಿನಬೇಳೆಗೂ ನಾನು 2-3 ಅವರು ನೆನೆಸಿಟ್ಕೊಂಡಿದ್ದೀನಿ. ತುಂಬ ಜಾಸ್ತಿ ಹೊತ್ತು ನೆನೆಸಿಲ್ಲ ನಾನು. ಹಂಗಾಗಿ ಯಾಕೆ ಅಂದರೆ ಜಾಸ್ತಿ ಹೊತ್ತು ನೆನೆಸಿದ್ರೆ ಎಣ್ಣೆ ಜಾಸ್ತಿ ಕುಡಿದ್ಬಿಡುತ್ತೆ. ಅದು ತಿನ್ನೋದಕ್ಕೂ ಎಣ್ಣೆ ಥರ ಅನಿಸುತ್ತೆ ಅಂದ್ಬಿಟ್ಟು ನಾನು ತುಂಬ ಹೊತ್ತು ನೆನೆಸೋಕ್ಕೆ ಹೋಗಲ್ಲ. 2-3 ಅವರು ಸಾಕು. ನೋಡಿ, ಇನ್ನು ಕಡಲೆಬೇಳೆ ವಡೆ ನೋಡ್ಬೋದು. ಘಮ ಅಂತೂ ಮಸ್ತಾಗಿ ಬರ್ತಾಯಿದೆ ಗೈಸ್ ಮಾತ್ರ. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ. ಇನ್ನು ಉದ್ದಿನಬೇಳೆ ನೋಡ್ಬೋದು, ರುಬ್ಬಿಟ್ಕೊಂಡಿದ್ದೀನಿ ನಾನು. 2-3 ಅವರ್ ನೆನೆಸ್ಕೊಂಡು ಒಂದು ಸ್ವಲ್ಪ ಅಕ್ಕಿ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಅಕ್ಕಿ ಹಾಕ್ಕೊಂಡಿದ್ದೀನಿ. ಇಷ್ಟು ಜಾಸ್ತಿ ಹಾಕ್ಕೊಂಡಿಲ್ಲ, ಸ್ವಲ್ಪ ಅಕ್ಕಿ ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಾಕೋದ್ರಿಂದ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ. ಮೇಲೆ ಸಾಫ್ಟ್ನೆಸ್ ಇರಲ್ಲ, ಒಳಗಡೆ ಸಾಫ್ಟಾಗಿರುತ್ತೆ, ಮೇಲೆ ಗರಿಗರಿಯಾಗಿರುತ್ತೆ. ಇನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂತಹ ಮೆಣಸಿನ್ಕಾಯಿ, ಶುಂಠಿ, ಕೊಬ್ಬರಿ ಈ ಸೈಜ್ಗೆ ಹಚ್ಚಿಟ್ಕೊಂಡಿದ್ದೀನಿ. ಕೊಬ್ಬರಿ ಹಾಕೋದ್ರಿಂದ ಅಲ್ಲಲ್ಲಿ ಕೊಬ್ಬರಿ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಸ್ವಲ್ಪ ಜಾಸ್ತಿ ನುಣ್ಣಗೆ ಹೊಡಿತಿಲ್ಲ, ಸ್ವಲ್ಪ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ ಮೆಣಸು, ಅದನ್ನು ಹಾಕ್ತಾಯಿದ್ದೀನಿ. ಇನ್ನು ಇಷ್ಟೇ. ಇದಕ್ಕೆ ಉಪ್ಪು ಮತ್ತು ಸೋಡಾ. ತುಂಬಾ ರುಚಿಯಾಗಿರುತ್ತೆ ಗೈಸ್ ಮಾತ್ರ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಪಕ್ಕಾ ಹೋಟೆಲ್ ಶೈಲಿ ಇದು. ಯಾರೆಲ್ಲ ಟ್ರೈ ಮಾಡಿಲ್ಲ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ.
ಇನ್ನು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಹತ್ತದಂತೂ ಮರಿಬೇಡಿ ಗಾಯ್ಸ್. ಮುಂದೆ ಮುಂದೆ ಬರೋ ಹೆಚ್ಚೆಚ್ಚು ವೀಡಿಯೋಗಳಿಗೆ ಸಪೋರ್ಟ್ ಕೊಡಿ. ಹೊಸ ನೋಟಿಫಿಕೇಷನ್ಗೋಸ್ಕರ ಬೆಲ್ ಬಟನ್ ಹತ್ತದಂತೂ ಮರಿಬೇಡಿ. ಹೀಗೆ ಅಡುಗೆ ಲಾಗ್ಸು ಎಲ್ಲ ತೋರಿಸ್ತೀನಿ ನಿಮಗೆ. ಈಸಿಯಾಗಿ ಅಡುಗೆ ಯಾವ ರೀತಿ ಮಾಡೋದು ಅಂತಲೂ ಒಂದೊಂದೇ ಮುಂದೆ ಬರೋ ವಿಡಿಯೋಗಳಲ್ಲೂ ತೋರಿಸ್ತೀನಿ. ನೋಡಿ ಈ ರೀತಿ ಕಲಿಸ್ಕೊಂಡು ಇನ್ನು ಎಣ್ಣೆದಲ್ಲಿ ಬಿಟ್ಟರೆ ನೋಡಿ ಯಾವ ರೀತಿ ಬರ್ತಾ ಇದೆ ಅಂತ. ಏನು ಸೋಡಾ ಹಾಕಿ ಕಲಿಸ್ಬಿಟ್ಟು ಒಂದೇನು ನೀವು ನೆನೆಸ್ಬೇಕು ಅನ್ನೋದು ಆ ಥರ ಏನೂ ಇಲ್ಲ, ಹಾಗೆ ಹಿಂದೆನೇ ಹಾಕ್ಕೊಬೋದು, ನೋಡ್ಬೋದು. ತುಂಬಾ ರುಚಿಯಾಗಿರುತ್ತೆ ಗೈಸ್, ಮಾತ್ರ ಪಕ್ಕಾ ಹೋಟೆಲ್ ಶೈಲಿ. ಮೇಲೆ ಗರಿಗರಿಯಾಗಿರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ. ಉದ್ದಿನ ವಡೆ ಅಂತೂ ಮಸ್ತಾಗಿ ರುಚಿಯಾಗಿತ್ತು ಗೈಸ್. ಮಾತ್ರ ನೋಡಿ ಗೋಲ್ಡ್ ಕಲರ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ತುಂಬ ರಿಸ್ಕು ಅನ್ಸಲ್ಲ ಗೈಸ್, ಎಷ್ಟು ಈಸಿಯಾಗಿ ಮಾಡ್ಕೊಬೋದು ಗೊತ್ತಾ. ತುಂಬ ಸಾಫ್ಟಾಗಿರುತ್ತೆ, ತಿನ್ನೋದಕ್ಕೂ ಅಷ್ಟೇ ಹಿತವಾಗಿರುತ್ತೆ. ನೋಡಿ ಗೋಲ್ಡನ್ ಕಲರ್ ಬರೋಷ್ಟರಲ್ಲಿ ತೆಗೆದ್ಬಿಡಿ. ಇನ್ನು ಈ ವಿಡಿಯೋ ಇಷ್ಟೇ ಗೈಸ್. ಇನ್ನು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.